ನೋಡಿ ಸರ್, ಮುಖ್ಯಮಂತ್ರಿಗಳು ಹಲವಾರು ಬಂದಿದ್ದಾರೆ, ಬರ್ತಾರೆ, ಹೋಗ್ತಾರೆ. ನಮ್ಮ ಊರಿನಲ್ಲಿ ಈಗ ಮಂಗಳೂರಿಗೆ ಈ ವಿಷಯವನ್ನು ನೋಡಿದರೆ ಇಲ್ಲಿಯ ಪ್ರಗತಿಗೆ ಬಹಳಷ್ಟು ಸ್ಕೋಪ್ ಇದೆ. ಏನು ಡೆವಲಪ್ಮೆಂಟ್ ಆಗಿದೆ, ಬಟ್ ಇನ್ನೂ ಡೆವಲಪ್ಮೆಂಟ್ ಆಗಲಿಕ್ಕೆ ಭಾಳಷ್ಟು ಸ್ಕೋಪ್ ಉಂಟು ಇಲ್ಲಿ. ಸೊ ಯಾಕಂದರೆ ಈ ಮಂಗಳೂರು ಒಂದು ವಾಯು ಮಾರ್ಗ ಆಗಲಿ, ಜಲಮಾರ್ಗ ಆಗಲಿ, ಮತ್ತು ರೈಲ್ವೆ ಮಾರ್ಗ ಇದೆಲ್ಲ ಕನೆಕ್ಟ್ ಇರುವಂಥದ್ದು. ಭಾಳ ಒಂದು ಉತ್ತಮವಾದ ಇಲ್ಲಿ ನಮಗೆ ಸೌಕರ್ಯಗಳು ಇವೆ. ಈ ಸೌಕರ್ಯಗಳನ್ನು ಉಪಯೋಗಿಸಿ ಈ ಮಂಗಳೂರಿನ ಆರ್ಥಿಕ ಪ್ರಗತಿ ಆಗಬೇಕು, ಇನ್ನೂ ಆಗಬೇಕು. ಮೇ ಬಿ ಇಂಪೋರ್ಟ್ ಎಕ್ಸ್ಪೋರ್ಟು ಇದರಲ್ಲೂ ನಮ್ಮ ಉತ್ತಮ ಪೋರ್ಟ್ ಇದೆ ನಮಗೆ. ಸೊ ಇದರಲ್ಲಿ ಈಗ ನಾನು ಹೇಳೋದು, ಡಿ ಕೆ ಶಿವಕುಮಾರ್ ಸಾಹೇಬರು ಈಗ ಮುಖ್ಯಮಂತ್ರಿ ಆಗುವಾಗ ಅವರ ಚಿಂತನೆ ಹೇಗಿದೆ, ಅವರ ಆದ್ಯತೆ ಏನಿದೆ, ಬಹುಶಃ ಕರ್ನಾಟಕದ ಬೆಳವಣಿಗೆ ಆಗಬೇಕು, ಅದರಲ್ಲೂ ನಮ್ಮ ಮಂಗಳೂರಿಗೆ ಉತ್ತಮವಾದ ಬೆಳವಣಿಗೆ ಆಗಬೇಕು. ಇಲ್ಲಿ ಕೆಲವೊಂದು ವರ್ಷಗಳಿಂದ ನೋಡಿದೆ, ಒಂದೊಮ್ಮೆ ಬಹಳಷ್ಟು ಏನು ಫ್ಯಾಕ್ಟ್ರಿಗಳು, ಕಾರ್ಖಾನೆಗಳು ಇಂಥವು ಇದ್ದವು. ಇಲ್ಲಿ ಒಂದೊಮ್ಮೆ ನೋಡಿದರೆ ನಮ್ಮದು ಟೈಲ್ ಫ್ಯಾಕ್ಟ್ರಿಗೆ ಹೆಸರಾಂತ, ಬಹುಶಃ ನಮ್ಮ ದೇಶದಲ್ಲೂ ರಾಷ್ಟ್ರದಲ್ಲೂ ಅದೇ ರೀತಿ ಹೊರಗಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇಂಥ ಭಾಳಷ್ಟು ಕಾರ್ಖಾನೆಗಳಿದ್ದಂಥ ದೇಶ. ಸೊ ಈ ಪ್ರಗತಿ ಆಗಬೇಕು, ಇಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟ್ ಬರಬೇಕು, ಸಾಫ್ಟ್ವೇರ್ ಇಂಡಸ್ಟ್ರೀಸ್ ಬರಬೇಕು. ಇಲ್ಲಿ ತುಂಬ ವಿಫುಲ ಅವಕಾಶ ಇದೆ. ಇಲ್ಲಿ ಏನಾಗ್ತದೆ, ಈ ಮ್ಯಾಂಗ್ಳೂರು ಹ್ಯಾಸ್ ಡೆವಲಪ್ಡ್ ಲೈಕ್ ಎಜುಕೇಷನ್ ಸಿಟಿ. ವಿ ಹ್ಯಾವ್ ಬಿನ್ ಎಜುಕೇಟಿಂಗ್ ಪೀಪಲ್, ಲಾಟ್ ಆಫ್ ಪೀಪಲ್ ಆರ್ ಬೀಂಗ್ ಎಜುಕೇಟೆಡ್. ಏನು ಇಂಜಿನಿಯರಿಂಗ್ ಆಗಲಿ, ಮೆಡಿಕಲ್ ಕಾಲೇಜ್ ಆಗಲಿ, ಇನ್ನಿತರ ಯಾವುದೇ ಎಜುಕೇಷನ್ ಇದರಲ್ಲಿ ನಾವು ಮುಂಚೂಣಿಯಲ್ಲಿದ್ದೀವಿ, ಮಂಗಳೂರು ಮುಂಚೂಣಿಯಲ್ಲಿ. ಇಲ್ಲಿಂದ ನಾವೇನಿರ್ತೇವೆ, ವಿ ಪ್ರೊಡ್ಯೂಸ್, ಜನರನ್ನು, ಯುವಕರನ್ನು, ಸ್ಕಿಲ್, ಅವರಿಗೆ ವಿದ್ಯಾಭ್ಯಾಸ ಕಲಿಸ್ತೇವೆ. ಬಟ್ ಅವರಿಗೆ ಇಲ್ಲಿ ನಿಲ್ಲಕ್ಕೆ ಬೇಕಾದಂಥ ವಾತಾವರಣ ಇಲ್ಲ. ದೇ ಡು ನಾಟ್ ಹ್ಯಾವ್ ದ್ಯಾಟ್ ಏನಂದರೆ ಆಪರ್ಚುನಿಟಿ. ಅವ್ರ ಹತ್ರ ಒಂದು ಸಿಕ್ಯೂರ್ಡ್ ಇಲ್ಲಿ ಫೀಲಿಂಗ್ ಇಲ್ಲ. ನಾನು ಇಲ್ಲಿ ಇರ್ತೀನಿ, ಇಲ್ಲಿಯೇ ಸಂಬಳಕ್ಕೆ ದುಡಿಯುತ್ತೇನೆ, ಇಲ್ಲಿಯೇ ನನ್ನ ಜೀವನ ತೆಗಿತೇನೆ ಅಂತ ಒಂದು ಪರಿಸ್ಥಿತಿ ಸ್ವಲ್ಪ ಕಡಿಮೆ ಇದೆ. ಇದಕ್ಕೋಸ್ಕರ ಸರ್ಕಾರ ಪ್ರತ್ಯೇಕವಾಗಿ ಹೊಸದಾಗಿ ಬರುವಂತಹ ನಮ್ಮ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಇದರ ಬಗ್ಗೆ ಗಮನ ಕೊಡ್ಬೋದು ಅಂತೇಳಿ ಅನಿಸ್ತೇನೆ. ಈಸ್ ಲುಕ್ಸ್ ಟು ಬಿ ಅ ವೆರಿ ಜೆನ್ವಿನ್ ಪರ್ಸನ್. ಐ ಆಮ್ ವೆರಿ ಹ್ಯಾಪಿ ದಟ್ ಬೀಯಿಂಗ್ myself as an entrepreneur, businessman, and of course I was the past president of Rachana Catholic Chamber of Commerce and Industry, Mangalore. Then I was into other organizations too. I was the president of Lions Club too, and all those things. What I see is I'm happy that he himself is an entrepreneur. I was going through his records. I feel that he is an entrepreneur and he has been a successful entrepreneur. So I think ಅವರ ದೂರದೃಷ್ಟಿ ಈ ಮಂಗಳೂರಿನ ಕಡೆ ಪ್ರತ್ಯೇಕವಾಗಿ ಇರಬೇಕು. ನಾವು ಬ್ಯಾಂಗ್ಳೂರು ಆಸ್ ಸಚ್ ಈಸ್ ಕ್ರೌಡೆಡ್ ಆ್ಯಂಡ್ ಸಾಧಾರಣ ಒಂದು ಏನಪ್ಪ ಅಂದರೆ ಬ್ರೇಕ್ ಇವನ್ಗೆ ಹೌದು ಒಂದು ಹಂತಕ್ಕೆ ತಲುಪಿದೆ. ಇಟ್ ಹ್ಯಾಸ್ ರೀಚ್ ಟು ಎ ಬ್ರೇಕ್ ಇವನ್ ಪಾಯಿಂಟ್. ಆ್ಯಂಡ್ ನೌ ದ ಮಿನಿಸ್ಟರ್ ರಿಕ್ವೆಸ್ಟ್ ಆರ್ ಅದರ್ ನನಗೆ ಅವರು ಏನು ಮಾಡಿದ್ರೆ, ಈ ಕರ್ನಾಟಕದಂತೆ ಅವರ ದೃಷ್ಟಿ ಹೋಗಬೇಕು, ಅದರಲ್ಲೂ ಮಂಗಳೂರು ಅಷ್ಟೊಂದು ಅವಶ್ಯ. ಈಗ ಮೇ ಬಿ ಈವನ್ ದಿ ಶಿರಾಡಿ ಘಾಟ್, ಯಾರೋ ಹೇಳ್ತಾರೆ ಶಿರಾಡಿ ಘಾಟ್ ಒಂದು ವೇಳೆ ಅದೇನು ಸುರಂಗ ಮಾರ್ಗ ಆದರೆ ವಿ ಕ್ಯಾನ್ ರೀಚ್ ಇನ್ ವಿ ಕ್ಯಾನ್ ರೀಚ್ ಇನ್ ಮೇ ಬಿ 4 hours ಸೊ. ಇನ್ನೂ ನಾವು ಬ್ಯಾಂಗ್ಳೂರು ಸಿಟಿಗೂ ಹತ್ತಿರ ಆಗ್ತೇವೆ. ಸೊ ದ್ಯಾಟ್ ವಾಟ್ ಐ ಆಮ್ ಸೇಯಿಂಗ್ ಈಸ್, ಇಲ್ಲಿ ಏನು ಎಲ್ಲ ನಮ್ಮದು ಇಂಡಸ್ಟ್ರಿಯಲ್ ವಲಯ ಆಗಲಿ, ಎಲ್ಲವೂ ಸೌಕರ್ಯಗಳಿವೆ. ಪವರ್ ಪ್ರಾಬ್ಲಮ್ ಇಲ್ಲ, ಜನರದ್ದು ಪ್ರಾಬ್ಲಮ್ ಇಲ್ಲ, ಎಲ್ಲ ಇದೆ. ಸೊ ಏನು ಇಲ್ಲಿ ವಿದ್ಯಾಭ್ಯಾಸ ಕಲಿತು ನಮ್ಮ ಯುವಜನರು, ಐ ಆಮ್ ವೆರಿ ವೆರಿ ಕನ್ಸರ್ನ್ಡ್ ಅಬೌಟ್ ದಿ ಯೂತ್ ಆಫ್ ಟುಡೇ. ಅವರ್ ಯೂತ್, so many are getting educated and brilliant. You just see all over the world. Yes. ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಇನ್ನೊಂದು ಪ್ರವಾಸೋದ್ಯಮ ಡೆವಲಪ್ಮೆಂಟ್ ಒಂದು ಕಂಪನಿ ಮಾಡಿದ್ರು. Yes. ಅದನ್ನ ಫೋಕಸ್ ಇಟ್ಕೊಂಡು ಯಾವ ರೀತಿ ಪ್ರವಾಸೋದ್ಯಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ನಾಡಿ ಇದ್ದಾಗೆ. ಇವನ್ ಉಡುಪಿ ದಕ್ಷಿಣ ಕನ್ನಡ ಈ ಕೋಸ್ಟಲ್ ಅಂತ ಹೇಳಿ ಇಟ್ಕೊಳ್ಬೋದು. ಫ್ರಮ್ ಮಂಗಳೂರು ಇಲ್ಲಿಂದ ಕಾರವಾರ ತನಕ ಯು ಹ್ಯಾವ್ ಗಾಟ್ ವೆರಿ ಗುಡ್ ಅಪರ್ಚುನಿಟಿ ಫಾರ್ ದ ಟೂರಿಸಮ್. ಎಷ್ಟು ನಾವು ಇದನ್ನು ನೋಡಿ ಕಂಪೇರ್ ಮಾಡಿದರೆ, ಕಂಪೇರ್ ಟು ಕೇರಳ, ದ ಕೋಸ್ಟಲ್ ಲೈನ್ ಈಸ್ ಇಂಪ್ರೂವ್ಡ್ ಲೈಕ್ ಎನಿಥಿಂಗ್.
The backwaters have been utilized like anything for tourism, whereas we have not yet started. We've got see, Udupi, Kundapur, Kumta, even up to Karwar. We have got so many backwater places where we can develop tourism. So once we develop tourism, tourists will come and the city will develop. ಆರ್ಥಿಕ ಪ್ರಗತಿ ಆಗಿ ಆಗ್ತದೆ. ಮತ್ತೆ ಎಲ್ಲವೂ ಒಳ್ಳೆಯ ವಾತಾವರಣ ಇದ್ದಾಗ ಹೊರಗಿನ ಇಂಡಸ್ಟ್ರಿಗಳು ನಮ್ಮ ಊರಿಗೆ ಬರ್ತವೆ. ಸಾನ್ನಿಧ್ಯದಲ್ಲಿ ಗಮನ ಹರಿಸಿ. ಹೌದು, ಎಸ್. ಸೊ ಟೂರಿಸ್ಟ್ ಮತ್ತೆ ಏನಂದ್ರೆ ಈಗಿನ ಪ್ರಗತಿ ನೋಡಿದ್ರೆ ಏನು ಕೆಲವೊಮ್ಮೆ ನನಗೆ ಒಂದು ನೆನಪಾದಾಗೆ ಈ ಟೂರಿಸಂ ಬರುವಾಗ ಒಂದೊಮ್ಮೆ ನಮ್ಮ ಇದೇ DK ಶಿವಕುಮಾರ್ ಸಾಹೇಬರು ಹೇಳಿದ್ರು, ಒಮ್ಮೆ ಎಲ್ಲೋ ಒಂದು ಹೇಳಿದೆ, ನಮ್ಮ ಈ ಮಂಗಳೂರು ಸಿಟಿ 7-8 ಗಂಟೆಗೇನೋ ಸಾಧಾರಣ ನಿದ್ರಾವಸ್ಥೆಗೆ ಹೋಗ್ತದೆ ಅಂತ ಒಂದು ಪರಿಸ್ಥಿತಿ. ದಟ್ ಮೀನ್ಸ್ he has realized that this is the state of the why it has happened. So there may be numerous reasons, but we have to see that, I mean, the honorable chief minister has to give a special concern to this Mangalore city, and especially into tourism, ಟೆಕ್ನಾಲಜಿಯಲ್ಲಿ ನಿಮಗೆ ಸಾಫ್ಟ್ವೇರ್ ಇಂಡಸ್ಟ್ರೀಸ್ ಇಂಥದ್ದು ಬರಬೇಕು. ಇಂಥದ್ದು ಬಂದ ಕೂಡಲೇ ನಮ್ಮ ಜನರಿಗೆ, ಯುವಕರಿಗೆ ಉದ್ಯೋಗ ಸಿಗ್ತದೆ. ಯುವಕರು ನಮ್ಮ ಬೇರೆ ದೇಶಕ್ಕೆ ಹೋಗುವುದನ್ನು ನಿಲ್ಲಿಸ್ತಾರೆ. ನಮ್ಮ ಏನು ಇಲ್ಲಿ ಕಲಿತ ವಿದ್ಯಾಭ್ಯಾಸ ನಮ್ಮ ಮಂಗಳೂರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಈ ಕೋಸ್ಟಲ್ ಬೆಲ್ಟ್ ಅಲ್ಲಿ ಏನಾದ್ರೆ ಪ್ರಯೋಗಕ್ಕೆ ಯುಟಿಲೈಸ್ ಆಗ್ತದೆ, ಖಂಡಿತವಾಗಿಯೂ ನಮ್ದು ಕರ್ನಾಟಕದ ಒಂದು ಡೆವಲಪ್ಮೆಂಟ್ ಆಗ್ತದೆ ಅಂತ ನನ್ನ ಭರವಸೆ. ಜಾನ್ ಮೊಂತೇರೋ, ನಾನು ಮೂಲತಃ ಮಿಲಾಗ್ರಿಸ್ ಮಂಗಳೂರಿನವನು. ನಾನು ಪಾಸ್ಟ್ ಪ್ರೆಸಿಡೆಂಟ್ ಆಫ್ ರಚನಾ ಕ್ಯಾಥಲಿಕ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಅದೇ ರೀತಿ ಬೇರೆ ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದಲ್ಲಿಯೂ ವಿವಿಧ ಇದರಲ್ಲಿ ನಾನು ನಿಭಾಯಿಸಿರ್ತೇನೆ, ವರ್ಕ್ ಮಾಡಿರ್ತೇನೆ. ಒಂದು ಸೋಷಿಯಲ್ ಫೀಲ್ಡಲ್ಲಿ ತುಂಬ ಆಸಕ್ತಿ ಇದ್ದು ನಾನು ನನ್ನ ಏನು ಸೇವೆಯನ್ನು ನೀಡ್ತಾ ಇದ್ದೇನೆ, ಉದ್ಯಮಿಯಾಗಿದ್ದೇನೆ. ಥ್ಯಾಂಕ್ ಯು.